ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನಗೆ ತುಂಬ ಆಸೆ ಇತ್ತು ಮಗನಿಗೆ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಬೇಕು ಅಂತ. ಹಣ ಇರಲಿಲ್ಲ ನಮ್ಮ ಹತ್ರ, ನಂಬಿಕೆ ಕಳ್ಕೊಂಡಿದ್ದೆ. ಪುನಃ ಮೇ 15ಕ್ಕೆ ಮಗನ ಬರ್ಡೇ ಇತ್ತು. ಸುನಿಲ್ ಪಾಸ್ಟರ್ ನನಗೆ ಪ್ರವಾದನೆ ಮಾಡಿದರು, ಮಗನಿಗೆ ಒಳ್ಳೆ ಎಜುಕೇಷನ್ ಸಿಗ್ತದೆ ಮತ್ತು ಸ್ಕೂಲಲ್ಲಿ ಅಡ್ಮಿಷನ್ ಸಿಗ್ತದೆ ಅಂತ ಹೇಳಿದರು. ಮತ್ತು ಪುನಃ ನಮ್ಮ ಹತ್ರ ಹಣ ಇರಲಿಲ್ಲಲ್ಲ, ನಾವು ನಂಬಿಕೆ ಅಷ್ಟು ಇದು ನಾನು ಕಳ್ಕೊಂಡಿದ್ದೆ. ಹಣ ಇಲ್ಲ, ಹೇಗೆ ಆಗ್ತದೆ ಅಂತ. ಮತ್ತು ಪುನಃ ಮನೆಗೆ ಹೋದೆ. ದೇವರೇ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ಕರ್ತನೆ, ನಮ್ಮಿಂದ ಅಸಾಧ್ಯ ನಿನ್ನಿಂದ ಸಾಧ್ಯ ಕರ್ತನೆ, ನೀನೆಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೀಯಾ. ಹಾಗೆ ಮನೆಗೆ ಹೋಗಿ ಪ್ರೇಯರ್ ಮಾಡಿ ಮತ್ತೆ ಹಣ ಇರಲಿಲ್ಲ, ಹೇಗೆ ಅಡ್ಮಿಷನ್ ಮಾಡಲಿಕ್ಕೆ ಆಗ್ತದೆ. ಅಡ್ಮಿಷನ್ ಎಲ್ಲ ಫುಲ್ಲಾಗಿತ್ತು. ಮತ್ತು ನಮ್ಮ ಮನೇಲಿ ಓನರ್ ನಮಗೆ ಕರೆದ್ರು, ಮಗನಿಗೆ ಅಡ್ಮಿಷನ್ ಮಾಡ್ತೀನಿ ಅಂತ ಹೇಳಿದ್ದೆಲ್ಲ ಎಂತ ಆಯಿತು ಅಂತ ಕೇಳಿದರು. ಇಲ್ಲ ಆಂಟಿ, ನಮ್ಮ ಹತ್ರ ಹಣ ಇಲ್ಲ, ಮತ್ತು ಮುಂದಿನ ವರ್ಷ ನಾನು ನೋಡ್ತೀನಿ ಅಂತ ಹೇಳಿದೆ. ಹಾಗೆ ಹೇಗೆ ಆಗ್ತದ, ಮಗು ಅಲ್ಲ, ಮಗನಿಗೆ ಆಸೆ ಹುಟ್ಟಿಸಿದ್ಯಾ ಅಂತ. ಮತ್ತು ನಾನು ಪುನಃ ಒಳಗೆ ಹೋಗಿ ಮತ್ತೆ ಪ್ರೇಯರ್ ಮಾಡಿದೆ. ದೇವರೇ, ನನಗೆ ಆಸೆ ಹುಟ್ಟಿಸೋನು ಪೂರೈಸೋ ನೀನಾಗಿದ್ಯಾ, ನನಗೆ ನೀನು ಸಹಾಯ ಮಾಡ್ತೀನಿ ಅಂತ ನಾನು ನಂಬುತ್ತೇನೆ ಕರ್ತೇನೆ ಅಂತ ನಾನು ಹೋಗಿ ಪ್ರೇಯರ್ ಮಾಡಿದೆ. ಮತ್ತೆ ಆಂಟಿ ಕರೆದ್ರು ನನಗೆ. ಮತ್ತೆ ಪುನಃ ನಾನು ಹೊರಗೆ ಬಂದೆ. ಅವ್ರ ಆಂಟಿ ಹೇಳಿದರು, ಹೋಗಿ ಅಡ್ಮಿಷನ್ ಎಲ್ಲ ಫುಲ್ ಆಗಿದೆ, ಮತ್ತು ಹೋಗಿ ನೀನು ಅಡ್ಮಿಷನ್ ಲೆಟ್ರ್ ತೊಗೊಂಡು ಬಾ, ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೇನೆ, ನಾನು ಹಣ ಕಟ್ತೇನೆ ಅಂತ ಹೇಳಿದರು. ದೇವ್ರು ನನಗೆ ಸ್ತೋತ್ರ ಮಾಡ್ತೇನೆ. ಸುನಿಲ್ ಪಾಸ್ಟರ್ಗೆ ಸಹ ನಾನು ಥ್ಯಾಂಕ್ ಯು ಹೇಳ್ತೇನೆ. ಅವರು ಪ್ರವಾದನೆ ಮಾಡಿದರು. ನಾನು ಹೇಳಿದ್ದೆ, ಪಾಸ್ಟರ್ನಿಗೆ ಹೇಳಿದಾರಲ್ಲ, ನಂಬಿಕೆ ಉಂಟು ನನಗೆ ಅಂತ ಹೇಳಿ ನಾನು ಪ್ರೇಯರ್ ಮಾಡುವಾಗ ದೇವರು ನನಗೆ ಸದೂತ್ರವನ್ನು ಕೊಟ್ಟಿದ್ದಾರೆ. ಈ ಸಾಕ್ಷಿ ಮುಖಾಂತರ ದೇವರಿಗೆ ಮಹಿಮೆ ಹೇಳ್ತೀನಿ ಕರ್ತೇನೆ. ಆಮೆನ್.